ನಿವೇಶನಕ್ಕಾಗಿ ಕಳೆದ 12 ದಿನಗಳಿಂದ ಕುಂಬೂರಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿರುವ ನಿರಾಶ್ರಿತರು ಸೂಕ್ತ ಸ್ಪಂದನೆ ಸಿಗದಿದ್ದರೆ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಹೇಳಿದ್ದಾರೆ. ಈ ಮಧ್ಯೆ ಪ್ರತಿಭಟನೆ ನಡೆಸುತ್ತಿರುವವರು ಹೊರಗಿನವರು ಎಂಬ ಸಿಐಟಿಯು ಮುಖಂಡ ಸೋಮಪ್ಪ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿರುವ ಪ್ರತಿಭಟನಾಕಾರರು ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸುಂಟಿಕೊಪ್ಪ ಹೋಬಳಿ ಬಹುಜನ ಕಾರ್ಮಿಕ ಸಂಘ ಮತ್ತು ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕಾರ್ಯದರ್ಶಿ ಜೆ ಶಿವಪ್ಪ, ಬಡ ಪರಿಶಿಷ್ಟರು ಹಾಗೂ ಎಲ್ಲಾ ವರ್ಗದ ಬಡವರು ಕಳೆದ 30ರಿಂದ 40 ವರ್ಷಗಳಿಂದ ನಿವೇಶನಕ್ಕಾಗಿ ಹೋರಾಡಿ ನ್ಯಾಯ ಸಿಗದೆ ಇದೀಗ ಒಟ್ಟಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ಆದರೆ ಪ್ರತಿಭಟನಾಕಾರರು ಹೊರಗಿನವರೆಂಬ ಆರೋಪ ಸರಿಯಲ್ಲ. ಇವರೆಲ್ಲ ಸಮೀಪದ ಪಂಚಾಯಿತಿಗೆ ಸೇರಿದ್ದಾರೆ ಹೊರತು ಪರದೇಶದವರಲ್ಲ ಎಂದು ಮಾರ್ಮಿಕವಾಗಿ ಹೇಳಿದರು. ಮಕ್ಕಳು ಮರಿಗಳೊಂದಿಗೆ ಅಂದಾಜು 600 ಕಾರ್ಮಿಕ ಕುಟುಂಬಗಳು ಹೋರಾಟ ನಡೆಸುತ್ತಿರುವುದು ಜಿಲ್ಲಾಡಳಿತದ ಗಮನದಲ್ಲಿದೆ. ಆದರೆ ಸೋಮಪ್ಪ ಎಂಬ ಎಐಟಿಯುಸಿ ಸ್ವಯಂ ಘೋಷಿತ ನಾಯಕ ಸರ್ಕಾರವನ್ನು ದಿಕ್ಕು ತಪ್ಪಿಸುವ ಹೇಳಿಕೆ ನೀಡುತ್ತಿರುವುದು ಖಂಡನೀಯ ಎಂದರು. ಸೋಮಪ್ಪ ಅವರೊಂದಿಗೆ ನಾವೆಲ್ಲ ಕಳೆದ 25 ವರ್ಷಗಳಿಂದ ಎಐಟಿಯುಸಿ ಮೂಲಕ ಹೋರಾಟದಲ್ಲಿ ಪಾಲ್ಗೊಂಡಿದ್ದೇವೆ. ಇದೀಗ ಕೇವಲ ಕೆಲವರಿಗೆ ಮಾತ್ರ ನಿವೇಶನ ನೀಡಬೇಕೆಂದು ಪ್ರತಿಪಾದಿಸುತ್ತಿರುವ ಸೋಮಪ್ಪ ಅವರ ಜಾತಿವಾದಿ ನಿಲುವಿನ ಬಗ್ಗೆ ಎಐಟಿಯುಸಿ ರಾಜ್ಯಾಧ್ಯಕ್ಷರು ಗಮನ ಹರಿಸಬೇಕಿದೆ. ಬಡ ವರ್ಗದ ಕೂಲಿ ಕಾರ್ಮಿಕರ ಮತ್ತು ಜಾತ್ಯತೀತ ಭಾವನೆಯ ಕಮ್ಯುನಿಸ್ಟ್ ನಿಲುವನ್ನು ಗಾಳಿಗೆ ತೂರುತ್ತಿರುವ ಸೋಮಪ್ಪ ಇದೀಗ ದ್ವಂದ್ವ ಹೇಳಿಕೆಯಿಂದಾಗಿ ಬಡವರ ಮನಸ್ಸಿಗೆ ಘಾಸಿ ಉಂಟು ಮಾಡಿದ್ದಾರೆ ಎಂದು ಶಿವಪ್ಪ ಆರೋಪಿಸಿದರು. ಸೋಮಪೇಟೆ ತಾಲೂಕಿನ ಮಾದಾಪುರ ಪಂಚಾಯಿತಿಯ ಕುಂಬೂರು ಗ್ರಾಮದಲ್ಲಿ ನಿರಂತರವಾಗಿ 12 ದಿನ ಹೋರಾಟವನ್ನು ಈ ಹೋರಾಟ ಕೆಲ ಬಡವರು ನೊಂದು ಇವತ್ತು ಬಂದಂಥ ಜನ ಲೈನ್ ಮನೆಗಳ ಎಸ್ಟೇಟ್ನ ಸಾಲು ಮನೆಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ಅವರಿಗೆ ಬಾಡಿಗೆ ಕಟ್ಟಲಿಕ್ಕಾಗುತ್ತೆ. ಶ್ರೀಮಂತರ ಕಿರುಕುಳನ ತಾಳಲಾರದೆ ಮಾಡಿದ್ದಾರೆ. ಇವತ್ತು 12 ದಿನ ನಿರಂತರವಾಗಿ ಹೋರಾಟವನ್ನು ಕಾರಣ ನಮಗೆ ಈ ಸಾಲು ಮನೆ ಮತ್ತು ಬಾಡಿಗೆ ಮನೆಗಳಿಂದ ಮುಕ್ತಿ ಕೊಡಿ, ನಮಗೊಂದು ಗುಲಾಮಗಿರಿಯಿಂದ ಮುಕ್ತಿ ಕೊಡಿ ಅಂತೇಳಿ ಆ ಜಾಗಕ್ಕೆ ಇಟ್ಕೊಂಡಂಥ ಜನ ಇವತ್ತು ಯಾವುದೊಂದು ಸಂಘಟನೆ ನಾಯಕರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಸೋಮಪ್ಪನವರು ಅಲ್ಲಿ ಬಂದಿರ್ತಕ್ಕಂಥ ಜನ ಬೇರೆ ಪಂಚಾಯತಿಗಳಲ್ಲಿ ಬಂದಿದ್ದಾರೆ. ಯಾವ ಸಮೀಪದ ಮಾದಾಪುರ ಆಗಿರ್ಬೋದು, ಹರ್ತೂರು ಆಗಿರ್ಬೋದು, ಸುಂಟಿಕೊಪ್ಪ ಆಗಿರ್ಬೋದು, ಬೇರೆ ಕಡೆ ಪಂಚಾಯತಿಯಿಂದ ಬಂದಿದ್ದಾರೆ. ಯಾವುದೇ ಕಡೆ ಪಂಚಾಯತಿಯವರು ಬಂದರೂ ಕೂಡ ಅದು ಬಡವ ಜನ. ಆ ಬಡ ಜನ ಇವತ್ತು ನಮಗೆ ನೆಮ್ಮದಿ ಬೇಕು, ಒಂದು ಸಂಸಾರ ನೆಮ್ಮದಿಯ ಸಂಸಾರನ ಕಟ್ಕೊಂಡು ಜೀವನ ಮಾಡಬೇಕು ಅಂತ ಬಂದಂಥ ಜನ. ಯಾವ ಹೊರಗಿನ ದೇಶದಿಂದ ಬಂದಂಥ ಜನ ಅಲ್ಲ, ಅವರು ತಾವು ಯೋಚನೆ ಮಾಡಬೇಕು. ಇವತ್ತು ಸಂಘಟನೆ ಹೆಸರಿನಲ್ಲಿ ಸುಮಾರು ಜನರನ್ನ ಬಡ ಜನರನ್ನು ಶೋಷಣೆ ಮಾಡ್ತಿದ್ದಾರೆ. ಬಡ ಜನರು ಬರೀ ನಾವು ಬಡ ಜನರಿಗೆ ನಾವು ಮನೆ ಕೊಡುವಂಥ ಹೆಸರಿನಲ್ಲಿ ಅವ್ರನ್ನ ಸುಲಿಗೆ ಮಾಡೋದು, ಅವರಿಗೆ ಮೋಸ ಮಾಡುವಂಥ ಕೆಲಸವನ್ನು ಸೋಮಪ್ಪನವರು ಮಾಡಿದ್ದಾರೆ ಮಾದಾಪುರದಲ್ಲಿ. ಅದಕ್ಕೋಸ್ಕರ ಅವರು ಯಾವುದೇ ಗ್ರಾಮದಿಂದ ಬಂದಂಥ ಜನರಿಗೆ ಕೂಡ ಅವರು ನಮ್ಮ ಸಂಘಟನೆ ಅವರ ಒಂದು ಏನು ಕಮ್ಯುನಿಸ್ಟ್ ಕೂಡ ಆದಿರೋಡ ಸಂಘಟನೆಯಿಂದ ಕೂಡ ನನ್ನ ಹತ್ರ ಮೋಸ ಮಾಡ್ಕೊಂಡು ಬಂದಿರ್ತಕ್ಕಂಥ ಸೋಮಪ್ಪನವರು ಯೋಚನೆ ಮಾಡಬೇಕು. ಎಲ್ಲೆಲ್ಲರೂ ಕೂಡ ಅವರು ಬಡ ಜನ ಒಂದು ನೆಮ್ಮದಿಗೋಸ್ಕರ ಬಂದಿದ್ದಾರೆ. ಆ ಜನರಿಗೆ ಯಾವುದೇ ಥರದ ಅನ್ಯಾಯ ಆಗಲಿಕ್ಕೆ ಬಿಡಬಾರ್ದು ಅಂತೇಳಿ ಯೋಚನೆ ಮಾಡಬೇಕು. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ, ಎಲ್ಲೊಂದೋ ಬಂದಂಥ ಜನರಿಗೆ ಇಲ್ಲಿ ಅವಕಾಶ ಕೊಡಬಾರ್ದು, ಅವರು ಈ ಬಹುಜನ ಕಾರ್ಮಿಕ ಸಂಘ ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸೋಮಪ್ಪನವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವುದೇ ಕಾರಣಕ್ಕೆ ದಾರಿ ತಪ್ಪಿಸುವ ಕೆಲಸ ಅಲ್ಲ. ನೀವು ಬಡವರಿಗೆ ನೀವು ಮೋಸ ಮಾಡಬೇಡಿ, ಸರ್ಕಾರವನ್ನು ದಾರಿ ತಪ್ಪಿಸುವ ಕೆಲಸ ಮಾಡಬೇಡಿ, ಅಧಿಕಾರಿಗಳನ್ನ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಬೇಡಿ. ದಯವಿಟ್ಟು ಸೋಮಪ್ಪನವರೇ ಈ ಬಡವರಿಗೊಂದು ನ್ಯಾಯ ಕೊಡಿ. ನೀವು ಕೂಡ ಬೆಂಬಲವಾಗಿ ನಿಂತು ಆ ಜನರಿಗೆ ನ್ಯಾಯ ಕೊಡಿ. ನಿಮ್ಮಲ್ಲಿ ಸಂಘಟನೆಯ ಹೋರಾಟ ಮಾಡುವ ಕಿಚ್ಚಿದೆ ಅಂತ ಹೇಳಿದ್ರೆ ಬಡವ ಜನರಿಗೆ ನ್ಯಾಯ ಕೊಡಿ. ಬಡವರು ಇತ್ತು ಎಲ್ಲ ಗ್ರಾಮಗಳಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನೆಮ್ಮದಿಗೋಸ್ಕರ ಬಂದಿದ್ದಾರೆ. ಅವರು ಯಾವುದೇ ಆಸ್ತಿ ಮನೆ ಇದ್ದು ಬಂದವರಲ್ಲ. ನಮಗೆ ನೆಮ್ಮದಿ ಬೇಕು, ಸಂಸಾರ ಕಟ್ಕೊಂಡು ಬದುಕಲಿಕ್ಕೆ ಒಂದು ನೆಮ್ಮದಿ ಬೇಕು ಅಂತ ಬಂದಂಥ ಜನ. ಅವ್ರನ್ನ ದಯವಿಟ್ಟು ದಾರಿ ತಪ್ಪಿಸಬೇಡಿ. ನಿಮ್ಗೆ ಸಾಧ್ಯ ಆದರೆ ಅವ್ರಿಗೆ ಬೆಂಬಲ ಕೊಡಿ. ಇಲ್ಲ ಅಂತ ಹೇಳಿದರೆ ತಾವು ಮನೆಯಲ್ಲಿ ನೆಮ್ಮದಿಯಿಂದ ಇರ್ಬೋದು ಹೇಳ್ತಾ ನಮ್ಮ ಮಾತು. ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನ ಮಾದಾಪುರ, ಸುಂಟಿಕೊಪ್ಪ, ಗರಗಂದೂರು, ಕೆದಕಲ್ ಇತ್ಯಾದಿ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರು ಹೋರಾಟಕ್ಕೆ ಮುಂದಾಗಿದ್ದು, ಗರಗಂದೂರು ಪಂಚಾಯಿತಿಯ ಸರ್ವೆ ನಂಬರ್ 40/1ರ 40 ಎಕರೆ ಜಾಗವನ್ನು ಮಂಜೂರು ಮಾಡಲು ಜಿಲ್ಲಾಧಿಕಾರಿ ಹಾಗೂ ಶಾಸಕರು ಕೂಡಲೇ ಸ್ಥಳಕ್ಕೆ ಬಂದು ಕ್ರಮ ಕೈಗೊಳ್ಳಬೇಕೆಂದು ಹೋಬಳಿ ಕಾರ್ಯದರ್ಶಿ ಕೆಎಂ ಗೀತಾ ಒತ್ತಾಯಿಸಿದರು. ತಪ್ಪಿದ್ದಲ್ಲಿ ಹೋರಾಟವನ್ನು ಬಲಪಡಿಸಿ ಕ್ರಾಂತಿಕಾರಿ ಹೋರಾಟಕ್ಕೆ ಸನ್ನದ್ಧರಾಗ್ತೇವೆ ಎಂದು ಅವರು ಎಚ್ಚರಿಕೆ ನೀಡಿದರು. ಜಿಲ್ಲಾಧಿಕಾರಿಗಳಿಗೆ ವಿವಿಧ ಸಂಘಟನೆಯ ನಾಯಕರುಗಳೊಂದಿಗೆ ಹೋರಾಟ ಪ್ರತಿಭಟನೆ ಮನವಿಗಳನ್ನು ಕೊಟ್ಟು ಬೇಸತ್ತು ನಿವೇಶನರಹಿತ ಕುಟುಂಬಗಳು ಎಲ್ಲರೂ ಸೇರಿ ಒಂದಾಗಿ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಮನವರಿಕೆ ಆಗುವಂತೆ ಬಡ ಕೂಲಿ ಕಾರ್ಮಿಕರಾದ ನಾವುಗಳು ನಮ್ಮ ಮಕ್ಕಳು ಮರಿಗಳೊಂದಿಗೆ
ಜಾತಿವಾಸಿ ಆದಿದ್ರಾವಿಡ ಸಂಘಟನೆ ಹೆಸರಲ್ಲಿ ಸರ್ಕಾರವನ್ನು ದಿಕ್ಕು ತಪ್ಪಿಸುವ ವಿಚಾರವನ್ನು ತೀವ್ರವಾಗಿ ಕುಂಬೂರು ನಿವೇಶನ ರಹಿತ ಫಲಾನುಭವಿಗಳು ಖಂಡಿಸುತ್ತೇವೆ. ಸೋಮಪ್ಪ ಒಬ್ಬ ಸೋಗಿನ ನಾಯಕ. ಈತನೊಂದಿಗೆ ನಾವುಗಳು ಸುಮಾರು 25 ವರ್ಷಗಳಿಂದ ಸಿಐಟಿ ಸಂಘಟನೆಯಲ್ಲಿದ್ದು, ಸಿಐಟಿ ಸಂಘಟನೆಯಲ್ಲಿ ಎಲ್ಲ ಜಾತಿ ಧರ್ಮಗಳ ಬಡ ಕೂಲಿ ಕಾರ್ಮಿಕರು ತನ್ನ ಬದುಕಿನ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ. ಸಿಯುಟಿ ಸಂಘಟನೆಯ ಮತ್ತು ಪಕ್ಷದ ರಾಜ್ಯ ಅಧ್ಯಕ್ಷರು ಕೊಡಗು ಜಿಲ್ಲೆಯ ಅಧ್ಯಕ್ಷ ಸೋಮಪ್ಪನ ಚಟುವಟಿಕೆ ಮತ್ತು ಜಾತಿವಾದಿ ನಿಲುವಿನ ಬಗ್ಗೆ ಗಮನ ಹರಿಸಬೇಕಿದೆ. ಈತನೊಂದಿಗೆ ಸುಮಾರು 25-30 ವರ್ಷಗಳಿಂದ ನಾವುಗಳು ಸಂಘಟನೆಯಲ್ಲಿದ್ದು, ಈತನ ಹಸ್ತ ವಸೂಲಿ ನಡೆಯಿಂದ ಬೇಸತ್ತು ನಾವುಗಳು ಎಐಟಿಯುಸಿ ಸಂಘಟನೆ ತೊರೆದು ಸ್ವಂತ ವೇದಿಕೆ ತಯಾರಿಸಿ ನಿವೇಶನಕ್ಕಾಗಿ ಸರ್ಕಾರದೊಂದಿಗೆ ಹೋರಾಟ ನಡೆಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಮತ್ತೆ ಈತನ ಉಪಟಳ ಬಡವರ ಮೇಲೆ ಹೆಚ್ಚಾಗಿದ್ದು, ಪ್ರತಿ ಬಡವರಿಂದಲೂ ಸಾವಿರಾರು ರೂಪಾಯಿ ಹಸ್ತ ವಸೂಲಿ ಮಾಡಿಕೊಂಡಿರುವುದಕ್ಕೆ ನಮ್ಮ ವೇದಿಕೆಯಲ್ಲಿ ಎಐಟಿಯುಸಿ ರಾಜ್ಯ ನಾಯಕರು, ಜಿಲ್ಲಾ ಮುಖಂಡರು ಖುದ್ದಾಗಿ ಸೋಮಪ್ಪನನ್ನು ನಮ್ಮ ವೇದಿಕೆಗೆ ತರಬೇಕಾಗಿದೆ. ಅಲ್ಲದೆ ಒಬ್ಬ ಜಿಲ್ಲೆ ಎಐಟಿಯುಸಿ ಸಂಘಟನೆ ನಾಯಕನಾಗಿ ಸಂಘಟನೆಯಲ್ಲಿ ಎಲ್ಲ ಬಡವರ್ಗದ ಕೂಲಿ ಕಾರ್ಮಿಕರ ಮತ್ತು ಜಾತ್ಯತೀತ ಭಾವನೆಯಲ್ಲಿ ನಡೆಯುತ್ತಿರುವ ಕಮ್ಯುನಿಸ್ಟ್ ಪಕ್ಷದ ನಿಲುವನ್ನು ಗಾಳಿಗೆ ತೂರಿ ಎಲ್ಲ ಜಾತಿಯ ಬಡವರನ್ನು ತನ್ನ ವೇದಿಕೆಯಲ್ಲಿ ಬಳಸಿಕೊಂಡು ಹಣ ಸುಲಿಗೆ ದಂಧೆ ಕೋರ ಸೋಮಪ್ಪ ಇದೀಗ ಕೇವಲ ಕುಂಬೂರು ಸರ್ಕಾರಿ ಜಾಗವನ್ನು ಆದಿ ದ್ರಾವಿಡ ಕುಟುಂಬಗಳಿಗೆ ಮಾತ್ರ ನಿವೇಶನ ಕೊಡಿಸಬೇಕು ಮತ್ತು ಮಾದಾಪುರ ಗ್ರಾಮದವರಿಗೆ ಮಾತ್ರ ನಿವೇಶನ ಕೊಡಿಸಬೇಕು ಎಂದು ದ್ವಂದ್ವ ಹೇಳಿಕೆ ಕೊಡುವುದರ ಮೂಲಕ ಬಡವರ ಮನಸ್ಸಿಗೆ ಘಾಸಿ ಉಂಟು ಮಾಡಿರ್ತಾರೆ. ಈತರ ಚಟುವಟಿಕೆ ಬಗ್ಗೆ ಎಐಟಿಯುಸಿ ರಾಜ್ಯ ನಾಯಕರುಗಳು ಸೂಕ್ತ ಕ್ರಮ ವಹಿಸಬೇಕು ಮತ್ತು ಈತನ ಹೇಳಿಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಯಾವುದೇ ಮನ್ನಣೆ ಕೊಡಬಾರದು. ನಾವುಗಳು ಸದ್ರಿ ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿಗೆ ಸಂಬಂಧಿಸಿದ ಸುಂಟಿಕೊಪ್ಪ ಹೋಬಳಿಯ ಮಾದಾಪುರ, ಸುಂಟಿಕೊಪ್ಪ, ಗರ್ಗುಂದೂರು, ಕೆರ್ಕಲ್ ಇನ್ನಿತರ ಎಲ್ಲ ಪಂಚಾಯತಿಯನ್ನು ಒಳಗೊಂಡ ನಿವೇಶನ ರಹಿತರು ಸರ್ವೆ ನಂಬರ್ 125/1 ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಗಳ ಪದಾಧಿಕಾರಿಗಳಾದ HB ಮುತ್ತ, TA ಜಾನ್ಸಿ, ಜಾನಕಿ ಮತ್ತು ಸುಂದರಿ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.